ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಪಾತ್ರೆನೆಲ್ಲ ತೊಳೆದಿದ್ದಾಯಿತು, ಸ್ನಾನನೂ ಕೂಡ ಮಾಡ್ಕೊಂಬಂದ್ಬಿಟ್ಟು ದೇವ್ರ ಮುಂದೆ ದೀಪ ಅದು ಎಲ್ಲ ಹಚ್ಚಿದ್ದಾಯಿತು. ನೋಡಬಹುದು ನನ್ನ ಮಗ ಇನ್ನೂ ಮಲಗಿದ್ದಾನೆ. ಅವನು 7:30 8 ಗಂಟೆಗೆ ಹೇಳೋದು. ಮಲ್ಕೊಳ್ಳಿ ಅಂತ ನಾನು ಬಿಟ್ಬಿಟ್ಟು ಇವಾಗ ರಾಗಿ ಗಂಜಿನ ಮಾಡ್ಕೋಬೇಕು ಅಂತ ಈ ಸೈಡು ರಾಗಿ ಗಂಜಿನ ಇಟ್ಟಿದ್ದೀನಿ, ಈ ಸೈಡು ಹಾಲನ್ನು ಕಾಯೋಕ್ಕೂ ಇಟ್ಟಿದ್ದೀನಿ. ಹಾಲು ನಾವು ಈ ನಂದಿನಿ ಪ್ಯಾಕೆಟ್ ಆ ಥರ ಪ್ಯಾಕೆಟ್ಗಳಲ್ಲಿ ತರೋದಿಲ್ಲ, ಇಲ್ಲೇ ಮಧುಗಿರಿಯಲ್ಲೇ ಒಬ್ಬರು ಕೊಡ್ತಾರೆ. ಇದು ಎಮ್ಮೆ ಹಾಲನ್ನೇ ತೊಗೊಂಡ್ಬಿಟ್ಟು ನಾವು ಅಪ್ಪಗೆ ಎಮ್ಮೆ ಹಾಲು ಕುಡಿಸ್ತೀವಿ, ಆಕಳ ಹಾಲನ್ನು ಕುಡಿಸ್ತೀವಿ. ಇವಾಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಮಾಡಿದ್ರಾಯ್ತು ಅಂತ ಉಪ್ಪಿಟ್ಟನ್ನ ರವಾನ ಹುಡ್ಕೋತಾ ಇದ್ದೀನಿ. ಈ ಕಡೆ ಟೊಮೆಟೊ, ಈರುಳ್ಳಿ, ಮೆಣಸಿಕಾಯಿನೂ ಕೂಡ ಹೆರ್ಚಿಟ್ಕೊಂಡಿದ್ದೀನಿ. ಏನದು ಕಾನಿ ಅಂದರೆ ಏನು? ಎಲ್ಲ ಬಿಸಾಕಿಯ ಮನೆ ತುಂಬ? ಮನೆ ಹೆಂಗೆ ಮಾಡಿದ್ಯಾ ನೋಡಿ, ಎಲ್ಲ ಅಷ್ಟು ಎಲ್ಲ ಕಡೆ ನಿನ್ನ ಟಾಯ್ಸ್ ಎಲ್ಲ ಬಿಸಾಕ್ಬಿಟ್ಟು ಮನೆ ಹೆಂಗೆ ಮಾಡಿದ್ಯಾ ನೋಡಿ ನೀನು. ಪೂ ಏ ಪಾಪ, ಏನದು ಮಾಡ್ತಾ ಇರೋದು? ಹಂಗೆ ಆಟ ಆಡೋದಾ? ಬೂನಾ? ಕುಡಿ ಮತ್ತೆ. ಈ ಕಡೆ ನನ್ನ ಮಗ ಎದ್ಬಿಟ್ಟು ಕೂತಿದ್ದಾನೆ. ಇವಾಗ ಎದ್ಬಿಟ್ಟು ನಿಪ್ಪಲಲ್ಲಿ ಹಾಲು ಹಾಕ್ಕೊಟ್ಟಿದ್ದೆ, ಹಾಲು ಕುಡಿದ್ಬಿಟ್ಟು ನೀರು ಹಾಕ್ಕೊಡು ಅಂದ, ನೀರು ಹಾಕ್ಕೊಟ್ಟೆ ಕುಡಿತಾ ಕೂತಿದ್ದಾನೆ. ಇವಾಗ ನೋಡಿ ಚೌಳಿಕಾಯಿ ಪಲ್ಯ ಮಾಡಿದ್ರಾಯ್ತು ಅಂತ ಚೌಳಿಕಾಯಿನ ಹುರ್ಕೋತಾ ಇದ್ದೀನಿ. ಚೌಳಿಕಾಯಿ ಪಲ್ಯ ಮಾಡ್ಕೋತೀನಿ. ಚಪಾತಿ ಈ ಥರ ಇರುತ್ತೆ ಮಧ್ಯಾಹ್ನದ ಲಂಚ್ ರೆಸಿಪಿ. ಉಪ್ಪಿಟ್ಟು ಅದೆಲ್ಲ ತಿಂದು ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದ್ರು, ನನ್ನ ಹಸ್ಬೆಂಡ್ ಆಫೀಸ್ಗೂ ಕೂಡ ಹೋದರು. ಇವಾಗ ಮಧ್ಯಾಹ್ನಕ್ಕೆ ಸ್ವಲ್ಪ ಮೊಳಕೆ ಕಾಳು ಕಟ್ಸಿರೋ ಹೆಸರು ಕಾಳಿದ್ದು ಅದನ್ನು ಸಾಂಬಾರು ಮಾಡ್ಕೊಂಡ್ರಾಯ್ತು ಅಂತ ಸಾಂಬಾರಿಗೆ ಇವಾಗ ಶೇಂಗಾನ ಹುರಿತಾ ಇದ್ದೀನಿ. ಶೇಂಗಾನ ಹಾಕ್ಬಿಟ್ಟು ಮೊಳಕೆ ಕಾಳು ಸಾಂಬಾರು ಮಾಡಿದರೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಇವಾಗ ಹೆಸರು ಕಾಳನ್ನ ಮೊಳಕೆ ಕಟ್ಟಿಸಿಟ್ಟಿರೋದನ್ನು ಒಂದು ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಒಂದು ವಿಸಿಲ್ ಹೊಡೆಸ್ಕೊಂಡ್ರೆ ಸ್ವಲ್ಪ ಮೆತ್ತಗಾಗುತ್ತಲ್ವ, ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಮೆತ್ತಗೇನೆ ಮಾಡ್ಕೋಬೇಕು ಆದಷ್ಟು. ಇವಾಗ ನೋಡಿ ಎಲ್ಲವೂ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಮಸಾಲಾನು ಕೂಡ ರೆಡಿ ಮಾಡಿಕೊಂಡೆ. ಮಸಾಲಕ್ಕೆ ಏನಿಲ್ಲ, ಶೇಂಗಾ 4 ರಿಂದ 5 ಎಸಳಷ್ಟು ಬೆಳ್ಳುಳ್ಳಿ ಮತ್ತು ಶುಂಠಿನ ಸೇರಿಸ್ಕೊಂಡ್ಬಿಟ್ಟು ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ನಾನು ಮೊಳಕೆ ಕಟ್ಟಿರೋ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಬಾಣಲಿನ ಇಟ್ಕೊಂಡ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಜೀರಿಗೆನ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇವಾಗ ನೋಡಿ ಜೀರಿಗೆ ಹಾಕಿದ್ದೀನಿ, ಸಾಸಿವೆನೂ ಕೂಡ ಹಾಕೋತಾ ಇದ್ದೀನಿ. ಎಲ್ಲವೂ ಕೂಡ ಚೆನ್ನಾಗಿ ಕುಂದ್ಮೇಲೆ ಖಾರನ ಸೇರಿಸ್ಕೊಳ್ಳೋಣ. ಖಾರ ಯಾಕಪ್ಪ ಸೇರಿಸ್ಕೊಳ್ಳೋದು ಎಣ್ಣೆಯಲ್ಲಿ ಅಂದರೆ ಚೆನ್ನಾಗಿ ಕಲರ್ನ ಬಿಟ್ಕೊಳ್ಳುತ್ತೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಚೆನ್ನಾಗಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇಲ್ಲಾಂದರೆ ಖಾರ ಹೊತ್ತು ಬಿಡುತ್ತೆ. ಇವಾಗ ಎಲ್ಲ ಮಸಾಲ ರುಬ್ಬಿಟ್ಕೊಂಡಿದ್ನಲ್ವ, ಮಸಾಲಾನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದು ಚೆನ್ನಾಗಿ ಕುದಿಬೇಕು. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಆಮೇಲೆ ಟೇಸ್ಟ್ನ ನೋಡಿಬಿಟ್ಟು ನಂತರ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡ್ರೆ ನಡೆಯುತ್ತೆ. ಸ್ವಲ್ಪ ಉಪ್ಪನ್ನು ಮಾತ್ರ ಸೇರಿಸ್ಕೊಳ್ಳಿ. ಇವಾಗ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಇದು ಕುದ್ದ ಮೇಲೆ ಇವಾಗ ಮೊಳಕೆ ಕಟ್ಟಿಸಿರ್ತೀವಲ್ವ, ಬೇಯಿಸ್ಕೊಂಡಿರ್ತೀವಲ್ವ ಹೆಸರು ಕಾಳನ್ನ ಸೇರಿಸ್ಕೋಬೇಕು. ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊಂಡ್ಬಿಟ್ಟು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಇದನ್ನೆಲ್ಲ ಇನ್ನೂ ಸ್ವಲ್ಪ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡು ಆದಮೇಲೆ ಸೂಪರ್ ಟೇಸ್ಟಿ ಆಗಿರೋ ಮೊಳಕೆ ಕಟ್ಟಿರೋ ಸಾಂಬಾರು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ನೀವು ಸ್ಪೈಸಸ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಗರಂ ಮಸಾಲ ಆಗಿರಬಹುದು, ಕೊರಿಯಾಂಡರ್ ಪೌಡರ್ ಆಗಿರಬಹುದು. ನಾವು ಮಸಾಲೆ ಖಾರ ಅಂತ ಮಾಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್. ಮಸಾಲೆ ಖಾರದಲ್ಲಿ ಎಲ್ಲವನ್ನು ನಾವು ಸೇರಿಸ್ತಿರ್ತೀವಿ, ಅದಕ್ಕೋಸ್ಕರ ನಾವು ಮಸಾಲೆ ಖಾರ ಒಂದೇ ಯೂಸ್ ಮಾಡೋದು. ಬೇಕಂದರೆ ನೀವು ಗರಂ ಮಸಾಲ ಆಗಿರಬಹುದು, ಕೊರಿಯಾಂಡರ್ ಪೌಡರ್, ಮೆಂತ್ಯ ಪೌಡರ್, ಯಾವ ಪೌಡರ್ ಬೇಕಾದರೂ ನೀವು ಸೇರಿಸ್ಕೋಬೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಬಹುದು ಇವಾಗ ಸಾಂಬಾರು ಕೂಡ ರೆಡಿ ಆಯಿತು. ಇದು ಅನ್ನದ ಜೊತೆ ತಿನ್ಬೋದು, ಚಪಾತಿ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ, ಮುದ್ದೆ ಜೊತೆನೂ ಕೂಡ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತು ಇವಾಗ ನನ್ನ ಹಸ್ಬೆಂಡ್ಗೆ ಪುಟಾಣಿ ಚಟ್ನಿನ ಮಾಡ್ತಾಯಿದ್ದೆ. ಪುಟಾಣಿ ಚಟ್ನಿ ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಹುದು. ಮೊಸರು ಅವಲಕ್ಕಿ ಮಾಡಿದಾಗ ಪುಟಾಣಿ ಚಟ್ನಿ ಹಾಕ್ಕೊಂಡೇ ತಿಂತಾರೆ. ಅವಲಕ್ಕಿ ಮಾಡಿದಾಗ ಆಗಬಹುದು, ಉಪ್ಪಿಟ್ಟು ಮಾಡಿದಾಗ ಆಗಿರ್ಬೋದು, ಸಣ್ಣ ರವೆ ಉಪ್ಪಿಟ್ಟು ಬರುತ್ತಲ್ವ ಹೋಟೆಲಲ್ಲಿ ಮಾಡೋ ಥರ, ಆ ಉಪ್ಪಿಟ್ಟು ಮಾಡಿದಾಗೆಲ್ಲ ನನ್ನ ಹಸ್ಬೆಂಡು ಈ ಚಟ್ನಿನ ಹಾಕ್ಕೊಂಡು ತಿಂತಾರೆ. ನಮ್ಮ ಮನೆಯಲ್ಲಿ ಜಾಸ್ತಿ ಅಂದರೆ ಪುಟಾಣಿ ಚಟ್ನಿನೇ ಹೋಗೋದು. ಮೊದಲೆಲ್ಲ ಶೇಂಗಾ ಚಟ್ನಿ ತಿಂತಿದ್ರು, ಇವಾಗಂತೂ ಅವರು ಪುಟಾಣಿ ಚಟ್ನಿ ಫೇವ್ರೇಟ್ ಅಂತ ಹೇಳ್ಬೋದು. ಅವ್ರಿಗೋಸ್ಕರನೇ ನಾನು ಪುಟಾಣಿ ಚಟ್ನಿನೂ ಮಾಡೋದು. ಇವಾಗ ನೋಡಿ ಒಂದು ದೊಡ್ಡ ಬಟ್ಲಷ್ಟು ನಾನು ಪುಟಾಣಿನ ತೊಗೊಂಡಿದ್ದೀನಿ. ಅದಕ್ಕೆ 8 ರಿಂದ 9
ಬೆಳ್ಳುಳ್ಳಿನ ಸೇರಿಸ್ಕೊಂಡು ಹೆಸರುಗಳನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಹಾಫ್ ಬರುತ್ತಲ್ವ, ಹಾಫ್ ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ. ಕೊಬ್ಬರಿ ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಪುಟಾಣಿ ಚಟ್ನಿ. ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ. ಇವಾಗ ಖಾರವನ್ನು ಸೇರಿಸ್ಕೊಳ್ಳೋಣ. ಮಸಾಲೆ ಖಾರನ ಸೇರಿಸ್ಕೊತಾ ಇದ್ದೀನಿ ನಾನು. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ನೀವು ಸೇರಿಸ್ಕೋಬಹುದು. ಇವಾಗ ಸ್ವಲ್ಪ ಅರಿಶಿನೂ ಕೂಡ ಸೇರಿಸಿ, ಸ್ವಲ್ಪ ಜೀರಿಗೆ, ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಬಿಟ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ ಬೆಲ್ಲನೂ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ರೆ ಪುಟಾಣಿ ಚಟ್ನಿ ರೆಡಿ ಆಗಿಬಿಡುತ್ತೆ. ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬಹುದು. ನಾವು ಇದನ್ನು ಮೊಸರು, ರೊಟ್ಟಿ ಜೊತೆನೂ ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬಹುದು. ಇವಾಗ ನೋಡಿ ಸಕ್ಕರೆ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಆದರೂ ಸೇರಿಸ್ಬೋದು, ನೀವು ಬೆಲ್ಲ ಆದರೂ ಸೇರಿಸ್ಬೋದು. ನಾನು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಇದನ್ನು ಗ್ರೈಂಡರಲ್ಲಿ ತರಿಯಾಗಿ ಗ್ರೈಂಡ್ ಮಾಡಬಾರ್ದು, ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ನೀವು, ಇಷ್ಟು ನುಣ್ಣಗಾದರೆ ಸಾಕು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಎಲ್ಲರ ಜೊತೆನೂ ನೀವು ಇದನ್ನು ಯೂಸ್ ಮಾಡ್ಬೋದು. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಒಂದ್ಸಲ ಈ ರೀತಿಯಾಗಿ ನೀವು ಪುಟಾಣಿ ಚಟ್ನಿನ ಟ್ರೈ ಮಾಡಿ. ಯಾವ ರೀತಿಯಾಗಿ ಟೇಸ್ಟ್ ಬಂತು ಅನ್ನೋದನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಏನು ಪಾಪ ಅದು ಏನು ಮಾಡತ್ತಾರ? ಮನೆ ಮುಂದೆ ತುಂಬ ಆವಾಜ್ ಬರ್ತಿತ್ತು ಅಂತ ಹೊರಗಡೆ ಹೋಗಿ ನೋಡಿದ್ವಿ. ಮನೆ ಮುಂದೆ ಏನೋ ನೀರಿನ ಪೈಪ್ ಅದು ಏನೇನೋ ಮಾಡ್ತಾ ಇದ್ದಾರೆ. ಅದನ್ನು ತುಂಬ ಅಂದರೆ ತುಂಬ ಆವಾಜ್ ಅಂತ ಹೇಳಬಹುದು. ಅದಕ್ಕೋಸ್ಕರನೇ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ ನಿನ್ನೆ. ಮನೆ ಮುಂದೆ ತುಂಬ ಅಂದರೆ ತುಂಬ ಆವಾಜ್ ಆಗ್ತಾ ಇತ್ತು. JCB ಅದು ಬಂದುಬಿಟ್ಟು ಮನೆ ಮುಂದೆ ಏನೋ ನೀರಿನ ಪೈಪ್ ಅದು ಏನೋ ಮಾಡ್ತಾ ಇದ್ದಾರೆ, ಏನೋ ಹಾಳಾಗಿದೆ ಅಂತ ರೆಡಿ ಮಾಡ್ತಾ ಇದ್ರು. ನನ್ನ ಮಗನೂ ಕೂಡ ಅದನ್ನು ನೋಡ್ಕೋತಾ ನಿಂತಿದ್ದ. ಇವಾಗ ನನ್ನ ಮಗಳು ಸ್ಕೂಲಿಂದ ಬಂದ ತಕ್ಷಣವೇ ಮೆಕ್ಕೆಜೋಳ ಸುಟ್ಕೊಡೋಮ್ಮ ಅಂತ ಕೇಳ್ತಾ ಇದ್ಲು. ಅವಳಿಗೆ ತುಂಬ ಇಷ್ಟ ಈ ಥರ ಎಲ್ಲ ತಿನ್ನೋದಕ್ಕೆ ಅಂತ ಹೇಳ್ಬೋದು. ನಾವು ಹಳ್ಳಿಯಲ್ಲಿದ್ದರೆ ಇದನ್ನು ಒಲೆಯಲ್ಲಿ ಸುಟ್ಟರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳ್ಬೋದು. ಏನು ಮಾಡೋದು, ಸಿಟಿಯಲ್ಲಿ ಇರೋದ್ರಿಂದ ನಾವು ಗ್ಯಾಸಲ್ಲೇ ಸುಡಬೇಕಾಗುತ್ತೆ. ಯಾವಾಗಾದರೂ ಒಂದು ಸಲ ಈ ಥರ ಸುಟ್ಕೋತೀವಲ್ವ, ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಸುಟ್ಕೊಡ್ತಾ ಇದ್ದೀನಿ ನನ್ನ ಮಗಳಿಗೆ. ಈ ಥರ ಜೋಳ ತಿನ್ನೋದಾಗಿರ್ಬೋದು, ಈ ಥರ ಅವಳಿಗೆ ಹುಣಸೆ ಚಿಗಳೆ ಆಗಿರ್ಬೋದು, ಈ ಥರ ಮನೆಯಲ್ಲೇ ಮಾಡುವ ಫುಡ್ಗಳು ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಅವಳಿಗೆ. ಇದನ್ನು ಚೆನ್ನಾಗಿ ಸುಟ್ಬಿಟ್ಟು ನಾನು ಸ್ವಲ್ಪ ಉಪ್ಪು ಖಾರ ಹಚ್ಕೊಡ್ತೀನಿ ಅಂತಂದರೆ ಏನಂತಾಳೆ ನೋಡಿ, ನೀವೇ ಕೇಳಿ ಅವಳ ಬಾಯಿಂದ. ಉಪ್ಪು ಖಾರ ಹಚ್ಕೊಳ್ಳ, ಹಂಗೆ ಕೊಡ್ಲಾ? ಉಪ್ಪು ಖಾರ ಬೇಡವಾ? ಯಾಕೆ ಉಪ್ಪು ಖಾರ ಹಚ್ಚೋದು ಬೇಡವಾ? ಚೆನ್ನಾಗಿರಲ್ವಾ? ಆಯ್ತು, ಹಂಗೆ ಕೊಡ್ಲಾ? ಇವಾಗ ಚೌಳಿಕಾಯಿ ಪಲ್ಯನೂ ಕೂಡ ಮಾಡೋದೇನು ತೋರಿಸ್ಲಿಲ್ಲ. ಸಿಂಪಲ್ಲಾಗಿ ಮಾಡ್ಕೊಂಡಿರೋದು. ಈರುಳ್ಳಿ ಟೊಮೆಟೊ ಹೆಚ್ಚಿಬಿಟ್ಟು ಬೆಳ್ಳುಳ್ಳಿನ ಹಾಕಿಬಿಟ್ಟು ಉಪ್ಪು ಖಾರ ಹಾಕಿ ಮಾಡ್ಕೊಂಡಿರೋದು ಅಷ್ಟೇ. ಸಿಂಪಲ್ಲಾಗಿ ಚೌಳಿಕಾಯಿ ಪಲ್ಯನ ಮಾಡ್ಕೊಂಡಿರೋದು ಮಧ್ಯಾಹ್ನದ ಊಟಕ್ಕೋಸ್ಕರ. ಇವಾಗ ಚೌಳಿಕಾಯಿ ಪಲ್ಯನೂ ಕೂಡ ರೆಡಿ ಆಯಿತು. ಏನು ಆಟಾಡ್ತಿದ್ದೀರಿ? ಅಂಬ ಆಟಾಡ್ತಿದ್ದೀರಾ? ಇಷ್ಟನಾ ನಿನಗೆ ಅಂಬ ಅಂದರೆ? ಏನದು? ಹೋರಿ ಅಲ್ಲ ಪಾಪ, ಅದು ಅಲ್ಲ. ಇದು ಏನು? ಅಂಬನಾ? ಇಷ್ಟನಾ ನಿನಗೆ ಅಂಬ ಅಂದರೆ? ಅಂಬ ಇಷ್ಟನಾ? ಅಂಬ ಕರ್ಕೊಂಡು ಹೋಗ್ತೀಯ ನೀನು? ಅಂಬ ಕರ್ಕೊಂಡು ಹೋಗ್ತೀಯಾ ಹೊಲಕ್ಕೆ ಅಜ್ಜಿ ಜೊತೆ ಹೋಗ್ತೀಯಾ? ಅಜ್ಜಿ ಜೊತೆ ಹೋಗಲ್ವಾ ನೀನು? ಹೋಗ್ಬೇಕು. ಹೋಗಲ್ವಾ? ಯಾಕೆ ಹೋಗಲ್ಲ? ಹೌದಾ? ಬಾಯ್ ಮಾಡು. ಕ್ಯೂಟಿ. ಇವಾಗ ಕೂದಲಿಗೆ ಆಯಿಲ್ನು ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ದಿನ ಆಗಿಬಿಟ್ಟಿತ್ತು, 1 ವಾರ ಆಗಿತ್ತು ಆಯಿಲ್ನ ಅಪ್ಲೈ ಮಾಡೋದಕ್ಕಾಗಿದ್ದಿಲ್ಲ. ಯಾಕಂದರೆ ಮಕ್ಕಳು ಇರೋದ್ರಿಂದ ಅಮ್ಮಗೆ ಕೂಡ ಎಕ್ಸಾಮ್ ನಡೀತಾ ಇತ್ತು. ಅದಕ್ಕೋಸ್ಕರ ಆಯಿಲ್ನ ಅಪ್ಲೈ ಮಾಡೋದು ಆಗ್ತಾ ಇದ್ದಿದ್ದಿಲ್ಲ. ಇವಾಗ ಆಯಿಲ್ನ ಅಪ್ಲೈ ಮಾಡಿದ್ರು ಅಂತ ಆಯಿತು ಅಂತ ನನ್ನ ಮಗನೂ ಮಲಗಿದ. ಅವ್ನು ಮಲಗಿಸ್ಬಿಟ್ಟೆ ನಾನು ತಲೆ ಯಾವುದೇ ಆಯಿಲ್ ಆಗಿರಬಹುದು, ಹೇರ್ ವಾಶ್ ಆಗಿರ್ಬೋದು ಎಲ್ಲನೂ ಕೂಡ ಆವಾಗಲೇ ಮಾಡ್ಕೊಳ್ಳೋದು. ಯಾಕಂದರೆ ಚಿಕ್ಕವನಿರೋದ್ರಿಂದ ಅವನು ನನಗೆ ಅಷ್ಟೊಂದು ಟೈಮ್
ಕೊಡೋದಿಲ್ಲ ಅಂತ ಹೇಳ್ಬಹುದು. ಅವ ಎದ್ದು ಬಿಟ್ಟರೆ ಅವನಿಗೆ ನಾನು ಟೈಮ್ ಕೊಡಬೇಕು. ನನಗೆ ಟೈಮ್ ಕೊಡ್ಕೊಳ್ಳೋಕ್ಕೆ ಅವನು ಮಲಗಿದಾಗೆ ಅಷ್ಟೇ 2 ಅವರ್ ಮಲ್ಕೋತಾನೆ ಅವನು. ಬೆಳಗ್ಗೆ ಮಲಗಿದಾಗನೇ ನನಗೆ ಟೈಮ್ ಸಿಗುತ್ತೆ ಅಂತ ಹೇಳ್ಬೋದು. ಆವಾಗ ನಾನು ಹೇರ್ ವಾಶ್ ಆಗಿರಬಹುದು, ಹೇರ್ ಆಯಿಲಿಂಗ್ ಆಗಿರಬಹುದು, ಹೇರ್ಗೆ ಮಾಸ್ಕ್ ಅಪ್ಲೈ ಮಾಡೋದಾಗಿರಬಹುದು, ಎಲ್ಲನೂ ಕೂಡ ಆವಾಗಲೇ ಮಾಡ್ಕೊಂಡ್ಬಿಡ್ತೀನಿ. ನಾನು ಮೊದಲು ಆಯಿಲ್ ಮಾಡೋದಕ್ಕಿಂತ ಮುಂಚೆ ನಾನು ಕೂದಲನ್ನು ಚೆನ್ನಾಗಿ ಕೋಮ್ ಮಾಡ್ಕೋತೀನಿ. ನೋಡಬಹುದು ನೀವು, ನನ್ನ ಕೂದಲು ತುಂಬ ಅಂದರೆ ತುಂಬ ಉದ್ದವಾಗಿದೆ ಅಂತ ಹೇಳ್ಬಹುದು. ಇಷ್ಟು ಉದ್ದವಾಗಿರೋ ಕೂದಲು ಯಾವ ಥರ ಮೇಂಟೈನ್ ಮಾಡ್ತೀರಾ ಅಂತ ತುಂಬ ಜನ ಕ್ವಶನ್ ಮಾಡ್ತಿರ್ತೀರ. ನಾನು ಇದೇ ರೀತಿಯಾಗಿ ಮೇಂಟೈನ್ ಮಾಡೋದು. ನಾನು ಈ ಡೈಲಿ ಲಾಗ್ಸಲ್ಲಿ ಇನ್ನು ಮುಂದೆ ಹೇರ್ ಕೇರ್ ವಿಡಿಯೋಗಳನ್ನು ಕೂಡ ಹಾಕ್ತಾ ಇರ್ತೀನಿ. ಪ್ಲೀಸ್ ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಡೈಲಿ ಲಾಗ್ಸ್ನ ಅಷ್ಟೊಂದು ಇಷ್ಟಪಡ್ತಾ ಇಲ್ಲ ಎಲ್ಲರೂ, ಹೇರ್ ವಿಡಿಯೋ ಇಷ್ಟಪಟ್ಟಟ್ಟು. ಯಾಕಂದರೆ ವ್ಯೂವ್ಸು ಕೂಡ ಕಮ್ಮಿ ಬರ್ತಾ ಇದೆ. ಯಾಕೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ, ನನ್ನ ಚಾನಲಲ್ಲಿ ಅದು ಏನಂತಾರೆ ಯೂಟ್ಯೂಬ್ ವ್ಯೂಸ್ ಡಾಟಾ ನೋ ಡಾಟಾ ಪ್ರಾಬ್ಲಮ್ ಇರುತ್ತಲ್ವ, ಆ ಪ್ರಾಬ್ಲಮ್ ತುಂಬ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಅದು 1 ವಾರ 2 ವಾರ ಸರಿ ಹೋಗೋಕ್ಕೆ ಆಗುತ್ತೆ ಅಂತೆ. ಅಲ್ಲಿವರೆಗೂ ಇದೇ ರೀತಿಯಾಗಿ ವ್ಯೂಸ್ ಕಮ್ಮಿ ಬರ್ತಾ ಇರುತ್ತೆ. ವ್ಯೂಸ್ ಕಮ್ಮಿ ಬರೋದ್ರಿಂದ ವಿಡಿಯೋ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಒಂಥರ ಅನಿಸುತ್ತೆ. ಏನಪ್ಪ ಯೂಸೇ ಬರ್ತಾ ಇಲ್ಲ, ಯಾಕೆ ವಿಡಿಯೋ ಮಾಡಬೇಕು ಅಂತ ಅನಿಸ್ಬಿಡುತ್ತೆ. ಯೂಟ್ಯೂಬಲ್ಲಿ ಈ ರೀತಿಯಾಗಿ ವರ್ಷಕ್ಕೆ 1 ಸಾರಿ ಅಥವಾ 2 ಸಾರಿ ಬಂದೇ ಬರುತ್ತಂತೆ. ನಾನು ಬೇರೆ ಯೂಟ್ಯೂಬ್ ಚಾನಲ್ನ ನೋಡಿಬಿಟ್ಟು ಸಮಾಧಾನ ಮಾಡಿಕೊಂಡೆ ಅಂತ ಹೇಳ್ಬೋದು. ಯಾಕೆ ಈ ಥರ ಆಗ್ತಾ ಇದೆ ಅಂತ ನೋಡಿದೆ. ನಾನು ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡಿದೆ. ಆ ಥರ ಯೂಟ್ಯೂಬ್ ವ್ಯೂಸ್ ನೋ ಡಾಟಾ ಪ್ರಾಬ್ಲಮ್ ಬಂದುಬಿಟ್ರೆ 1 ವಾರ ಅಥವಾ 2 ವಾರ ಈ ರೀತಿಯಾದ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅಂತ ಅವರು ಹೇಳಿದರು. ಅದು ತಾನೇ ಸರಿ ಹೋಗುತ್ತಂತೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗೋದಿಲ್ಲ. ವ್ಯೂಸ್ಗಾಗಿರ್ಬಹುದು, ನಮ್ಮ ಸಬ್ಸ್ಕ್ರೈಬರ್ಸ್ ಇರ್ತಾರಲ್ವ ಅವರಿಗಾಗಿರ್ಬಹುದು ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿದರು. ಆವಾಗ ಸಮಾಧಾನ ಆಯಿತು. ವಿಡಿಯೋಸ್ ಅಂತೂ ನಾನು ಹಾಕ್ತಾ ಇರ್ತೀನಿ. ವ್ಯೂಸ್ ಬಂದರೆ ಬರಲಿ ಬಿಟ್ಟರೆ ಬಿಡಲಿ ಅಂತ ನಾನು ಯಾವಾಗಲೂ ಟ್ರೈ ಮಾಡ್ತಾನೆ ಇರ್ತೀನಿ. ಟ್ರೈ ಮಾಡಿದರೆ ಅಲ್ವಾ ಮುಂದೊಂದಿನ ಸಕ್ಸಸ್ ಸಿಗೋದು. ಅದಕ್ಕೋಸ್ಕರನೇ ವಿಡಿಯೋನು ಕೂಡ ಯಾವತ್ತೂ ಹಾಕೋದನ್ನ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ. ವ್ಯೂಸ್ ತಾನೇ ಸಿಸ್ಟಮ್ ಚೆನ್ನಾಗಿ ಅದು ವರ್ಕ್ ಆಗ್ತಿದ್ರೆ ತಾನೇ ವರ್ಕ್ ಆಗುತ್ತೆ ಮುಂದೆ, ಅದೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಹೇಳಬೇಕನ್ನಿಸ್ತು ಹೇಳಿದೆ ನಾನು. ಇವಾಗ ನೋಡಿ ಕೂದಲನ್ನೆಲ್ಲ ಕೋಮ್ ಮಾಡಿದ್ದಾಯಿತು ಕಂಪ್ಲೀಟಾಗಿ. ಇವಾಗ ಹೇರ್ಗೆಲ್ಲ ಆಯಿಲ್ನ ಮಾಡಿದ್ದಾಯಿತು. ಆಯಿಲ್ನ ಮಾಡಿದ ಮೇಲೆ ನೀವು 1 ಗಂಟೆ 2 ಗಂಟೆ ಬಿಟ್ಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ಳಿ. ಅದು ಬೆಸ್ಟ್ ಅಂತ ಹೇಳ್ಬೋದು. ನೀವು ಜಾಸ್ತಿ ಹೊತ್ತು ನಿಮ್ಮ ಕೂದಲಲ್ಲಿ ಆಯಿಲ್ನ ಬಿಟ್ಟರೆ ಅದು ಹೇರ್ ಫಾಲ್ ಜಾಸ್ತಿ ಆಗಲಿಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ಯಾವಾಗಲೇ ಆಯಿಲ್ನ ಮಾಡಿ 1 ಅವರ್ ಅಥವಾ 2 ಅವರ್ ಬಿಟ್ಬಿಟ್ಟು ಹೇರ್ ವಾಶ್ನ ಮಾಡ್ಕೊಳ್ಳಿ. ಅದು ಬೆಸ್ಟ್ ಅಂದರೆ ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ. ನೀವು ನಿಮ್ಮ ಬುಡದಿಂದ ಹಿಡಿದು ನಿಮ್ಮ ತುದಿಯವರೆಗೂ ಕೂಡ ನೀವು ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಯಾವಾಗಲೂ ಆಯಿಲ್ನ ಅಪ್ಲೈ ಮಾಡೋದು ಆಯುರ್ವೇದಿಕ್ ಆಯಿಲ್ನ ಅಪ್ಲೈ ಮಾಡ್ತೀನಿ. ಕೊಕೊನಟ್ ಆಯಿಲ್ನೇ ಬೆರೆಸಿರ್ತೀನಿ, ಅದರಲ್ಲಿ ಗಿಡಮೂಲಿಕೆ ಇರುವ ಆಯಿಲ್ನೇ ನಾನು ಅಪ್ಲೈ ಮಾಡೋದು. ಆ ಆಯಿಲ್ ಲಿಂಕ್ ಬೇಕಾದರೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಯಾರು ಆ ವಿಡಿಯೋನ ನೋಡಿಲ್ಲ ಪ್ಲೀಸ್ ದಯವಿಟ್ಟು ಚೆಕ್ ಮಾಡಿ. ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ತುಂಬ ಖುಷಿ ಅನಿಸುತ್ತೆ. ಥ್ಯಾಂಕ್ ಯು.